ಆಗಮಿಸಿದ ಎಲ್ಲರಿಗೂ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹಾಗೆ ನಾನು ಸವಾಲನ್ನು ಕಲಿಯುತ್ತಿರುವ ಮಕ್ಕಳೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೀವು ಕಲಿತಿದ್ದು ನಿಮ್ಮ ಬಾಳಿನಲ್ಲಿ ಬಲಿತು ಬೆಳೆಯಲಿ ತಂದೆ ತಾಯಿ ದೇಶ ಭಾಷೆ ಸಮಾಜದ ಸೇವೆಯಲ್ಲಿ ಸದಾ ಉಳಿಯಬೇಕು ಎಲ್ಲರ ನೆನಪಿನಲ್ಲಿ. ಅನುಭವಿಸಿ ಪ್ರತಿದಿನ ಒಳ್ಳೆಯ ಪ್ರಯತ್ನದಲ್ಲಿ ಮೂಡುವುದು ಪ್ರೀತಿ ಎಲ್ಲರ ಮನದಲ್ಲಿ. ಇದರಲ್ಲಿ ವಿನಯ ವಿನಮ್ರತೆ ಗುರುಮೇರೆಯಲ್ಲಿ ಹೆಚ್ಚಾಗುವುದು ಗೌರವ ಮುಂಬರುವ ದಿನಗಳು. ಧನ್ಯವಾದಗಳು. ಕರ್ನಾಟಕ ಸಾಹಿತ್ಯ ಪರಿಷತ್ ಎಂದು ಸ್ಥಾಪನೆಯಾದಂತಹ ಈ ಕನ್ನಡ ಸಾಹಿತ್ಯ ಪರಿಷತ್ತು ತದನಂತರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು 1990 ಹೋಬಳಿ ಘಟಕದಿಂದ ಪ್ರತಿ ವರ್ಷವೂ ಸಹ ಕನ್ನಡ ಪರಿಷತ್ತಿನ ಅಧ್ಯಕ್ಷರಿರಬಹುದು, ಪದಾಧಿಕಾರಿಗಳಿರ್ಬೋದು, ಪ್ರತಿ ವರ್ಷವೂ ಸಹ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೀನಿ. ಈ ಸ್ವಾಗತವನ್ನ ಈ ಕಡೆ ಬನ್ನಿ. ಕನ್ನಡ ಸಾಹಿತ್ಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಒಂಚೂರು ಹಿಂದೆ ಪ್ಲೀಸ್ ಹಿಂದೆ. ಸರ್ ಈ ಕಡೆ ನೋಡಿ ಸರ್ ನೀವು. ಓಕೆ ಸ್ವಾಮೀಜಿ ದೇವರು. ಓಕೆ ರೆಡಿ. ಕುಡಿಯುವುದಕ್ಕೆ ನೀರಿಗೆ ತಾಪತ್ರೆ ಇತ್ತು ಅಂತ ಹೇಳಿದರೆ ಕೆಲವರು ಇದನ್ನು ಯಾವುದೋ ಒಂದು ಕಥೆ ಅಂತ ಹೇಳಿಕೊಂಡು ಬಿಡ್ತೀರಿ. ಇವತ್ತಿನ ಅನುಕೂಲಗಳನ್ನೆಲ್ಲ ಗಮನಿಸಿಕೊಂಡಾಗ ಆ ಪುಣ್ಯಾತ್ಮ ಹೇಗೆ ಕನಸನ್ನು ಕಂಡು ಆ ಕನಸನ್ನು ನನಸಾಗಿಸಿಕೊಳ್ಳುವುದಕ್ಕೆ ಏನೆಲ್ಲ ಶ್ರಮವನ್ನು ಪಟ್ಟರು, ಅದರ ಜೊತೆಗೇನೆ ಶ್ರೀ ಕ್ಷೇತ್ರದ ಅಧಿದೈವಗಳಾದ ಭೈರವೇಶ್ವರ ಮತ್ತು ಗಂಗಾಧರೇಶ್ವರ ಕಮ್ಮದಮ್ಮಯವರ ಕೃಪೆಯಿಂದ ನಾಡಿನ ಭಕ್ತ ಜನತೆ ಅವರಿಗೆ ತೋರಿಸಿದಂತಹ ಒಂದು ಪ್ರೀತಿ ವಿಶ್ವಾಸದ ಮೂಲಕ ತಾವು ಕಂಡಂಥ ಎಲ್ಲ ಕನಸನ್ನು ನನಸಾಗಿಸಿಕೊಂಡು ಬಹುಶಃ ಇಡೀ ವಿಶ್ವದಲ್ಲಿ ಅತ್ಯಂತ ಸುಂದರವಾದ ಎಲ್ಲರನ್ನು ತನ್ನತ್ತ ಸೆಳೆದುಕೊಳ್ತಕ್ಕಂಥ ಒಂದು ಬೃಹತ್ ಭೈರವೇಶ್ವರದ ಮುಖ್ಯ ತಲುಪಿದ ಗುರಿಯನ್ನು ಯಶಸ್ವಿಯಾಗಿ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ಅದಕ್ಕಿಂತಲೂ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಮಠದ ಎಲ್ಲ ಶಾಖೆಗಳನ್ನು ಪ್ರಾರಂಭ ಮೊದಲಿಗೆ ಜ್ಞಾನ ಎಂತಕ್ಕಂಥ ಅದನ್ನು ಇಟ್ಕೊಳ್ಳೋಣ. ಪ್ರತಿಭೆ ಅಂತ ಅಂದರೆ ಜ್ಞಾನ ಅಂತ ಇಟ್ಕೊಳ್ಳೋಣ. ಈ ಒಂದು ಬೆಳೆಯುವ ಮಕ್ಕಳಿಗೆ ಅಲ್ಲಲ್ಲಿಯೇ ಪರೀಕ್ಷೆಗಳನ್ನು ನಡೆಸ್ತಾ ಹೋಗ್ತೇವೆ. ಹಾಗೆ ನಡೆಸ್ತಕ್ಕಂತಹ ಪರೀಕ್ಷೆಗಳಲ್ಲಿ SSLC ಮತ್ತು PUC ಪ್ರಾಥಮಿಕ ಹಂತದಲ್ಲಿ ಬಹಳ ಮುಖ್ಯವಾದ ಪರೀಕ್ಷೆಗಳು. ರಾಷ್ಟ್ರ ಮಟ್ಟದಲ್ಲಿ NET ಬೇರೆ ಬರ್ತದೆ, ರಾಜ್ಯ ಮಟ್ಟದಲ್ಲಿ KET ಇದೆ, ಅವೆಲ್ಲ ಪರೀಕ್ಷೆಯ ಹಂತಗಳು. ಈಗ ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ನಮ್ಮ ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳು ಏನಿದ್ದೀರಿ, ನಿಮಗೆ ನಿಮ್ಮನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇನ್ನೊಂದು ಹೇಳ್ತಾ ಇದ್ದೇನೆ. ನೀವು ಈ ಹಂತದಲ್ಲಿ ಕಲ್ತ್ಕೊಳ್ಬೇಕಾದಂತಹ ವಿಚಾರಗಳು ಬಹಳ ಇವೆ. ಏನು ಅಂತಂದ್ರೆ ಮೊದಲಿಗೆ ಮನೆಯಲ್ಲಿ ಹಿರಿಯರಿರಲಿ, ತರಗತಿಯಲ್ಲಿ ಉಪಾಧ್ಯಾಯರಿರಲಿ, ಸಭೆಯಲ್ಲಿ ಮಾನ್ಯ ಗುರುಗಳಿರಲಿ, ಏನಾದರೂ ಹೇಳ್ತಾ ಇದ್ದರೆ ಸ್ವಲ್ಪ ಗಂಭೀರದಿಂದ ಕೇಳುವುದನ್ನು ಮೊದಲಿಗೆ ಕಲ್ತ್ಕೊಳ್ಬೇಕು. ಮೊದಲಿಗೆ ಗಂಭೀರವಾಗಿ ಕೇಳೋದನ್ನು ಕಲ್ತ್ಕೊಳ್ಬೇಕು. ಆ ನಂತರ ನೀವು ಬಸ್ಸಿನಲ್ಲಿ ಚನ್ನರಾಯಪಟ್ಟಣ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಒಂದು ಒಳ್ಳೆಯ ಕೆಲಸ. ಶಂಭುನಾಥ ಸ್ವಾಮೀಜಿ. ಚನ್ನರಾಯಪಟ್ಟಣ ಶಿಕ್ಷಣ ಸೇರಿದಂತೆ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗೌರವಿಸುವುದು ಸಮಾಜದ ಕರ್ತವ್ಯ. ಕನ್ನಡ ಸಾಹಿತ್ಯ ಪರಿಷತ್ ಘಟಕವು ಮಕ್ಕಳನ್ನು ಅಭಿನಂದಿಸುವ ಮೂಲಕ ಅವರು ಹೆಚ್ಚಿನ ಸಾಧನೆ ಮಾಡುವಂತೆ ಪ್ರೇರೇಪಿಸುತ್ತಿರುವುದು ಉತ್ತಮವಾದ ಕೆಲಸ ಎಂದು ಆದಿಚುಂಚನಗಿರಿ ಹಾಸನ ಕೊಡಗು ಮಠದ ಕಾರ್ಯದರ್ಶಿಗಳಾದ ಶಂಭುನಾಥ ಸ್ವಾಮೀಜಿ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ ಹಿರಿಸಾವೆ ಹೋಬಳಿ ಘಟಕವು ಇಲ್ಲಿನ ಬಸವೇಶ್ವರ ಸ್ವಾಮಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಹಯೋಗದಲ್ಲಿ ಏರ್ಪಡಿಸಿದ್ದ 2025-26ನೇ ಸಾಲಿನ 10ನೇ ತರಗತಿ ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಮತ್ತು ಕನ್ನಡ ಭಾಷೆಯಲ್ಲಿ ಪೂರ್ಣ ಅಂಕಗಳನ್ನು ಗಳಿಸಿದ ಹೋಬಳಿಯ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ವಿದ್ಯೆ ಕಲಿತವರು ದಾರಿ ತಪ್ಪಬಹುದು, ಆದರೆ ಸಂಸ್ಕಾರ ಕಲಿತವರು ಎಂದಿಗೂ ದಾರಿ ತಪ್ಪುವುದಿಲ್ಲ. ಆದಿಚುಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮೀಜಿಗಳು 1986ರಲ್ಲಿ ಅಖಿಲ ಭಾರತ ಮಕ್ಕಳ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪಿಸಿ ಮಕ್ಕಳಿಗೆ ಕೃತಿಗಳನ್ನು ರಚನೆ ಮಾಡಲು ಪ್ರೇರೇಪಿಸಿದರು ಎಂದರು. ಕನ್ನಡ ಭಾಷೆ ಅಮೃತ ಭಾಷೆ. ರಾಜ್ಯದಲ್ಲಿರುವ ಅನ್ಯ ಭಾಷಿಕರಿಗೆ ಕನ್ನಡವನ್ನು ಕಲಿಸಬೇಕು. IAS, IPS ಸೇರಿದಂತೆ ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿಗಳು ಕನ್ನಡ ಭಾಷೆ ಕಲಿತು ಕೆಲಸ ಮಾಡಿದಾಗ ಜನರಿಗೆ ಅನುಕೂಲವಾಗುತ್ತದೆ. ಇತ್ತೀಚೆಗೆ ಕೆಲವು ನ್ಯಾಯಾಲಯದ ತೀರ್ಪುಗಳು ಕನ್ನಡದಲ್ಲಿ ಬರುತ್ತಿವೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಕೋರ್ಟ್ಗಳ ಆದೇಶ ತೀರ್ಪುಗಳು ಸ್ಥಳೀಯ ಭಾಷೆಯಲ್ಲಿ ಬರುವಂತೆ ಆಗಬೇಕು ಎಂದರು.
ಸಾಹಿತಿ ಪ್ರ ಹೊಸೂರು ಎನ್ ತಮ್ಮಣ್ಣಗೌಡ ಮಾತನಾಡಿ, ಮಕ್ಕಳಲ್ಲಿ ಇರುವ ಜ್ಞಾನವು ಪರೀಕ್ಷೆಗಳ ಮೂಲಕ ಪ್ರತಿಭೆಯಾಗಿ ಹೊರಬರುತ್ತದೆ. ಮನೆಯಲ್ಲಿ ಹಿರಿಯರು, ಶಾಲೆಯಲ್ಲಿ ಶಿಕ್ಷಕರು ಮತ್ತು ಸಭೆಯಲ್ಲಿ ಗುರುಗಳು ಹೇಳುವುದನ್ನು ಶ್ರದ್ಧೆಯಿಂದ ಕೇಳಿದರೆ ನಿಮ್ಮ ಭವಿಷ್ಯ ಉತ್ತಮವಾಗುತ್ತದೆ ಎಂದರು. ಹಿರಿಸಾವೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷ ಎಚ್ ಎ ಪ್ರಮೋದ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಸಾಪ ನಿಕಟಪೂರ್ವ ಅಧ್ಯಕ್ಷರಾದ ಪ್ರೊಫೆಸರ್ ಎಚ್ ಪಿ ಶಂಕರ್, ಮಾಜಿ ಅಧ್ಯಕ್ಷರಾದ ಎಚ್ ಇ ಬೋರಣ್ಣ, ಬಸವೇಶ್ವರಸ್ವಾಮಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕ ಟಿ. ಕಸಾಪದ ಪದಾಧಿಕಾರಿಗಳು ಹಾಜರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ.